ಹಾಯ್ ಬ್ರೋ, ಒಳ್ಳೆ ಅಡ್ವೆಂಚರ್ ಬೈಕ್ ನ ಸಜೆಸ್ಟ್ ಮಾಡಿ ಬಜೆಟ್ 3 lakh ಅಂದಿದ್ದಾರೆ. ಸೊ ನಾನು ನಿಮ್ಗೋಸ್ಕರ 4 ಬೈಕ್ ನ ಸಜೆಸ್ಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಎಲ್ಲಾ ಬೈಕ್ ಇಂದು ಅಪ್ರಾಕ್ಸ್ ಸಿಟಿ ಮೈಲೇಜ್ ಹೇಳ್ತೀನಿ. ಹೈವೇ ಅದು ಇನ್ನ ಸ್ವಲ್ಪ ಜಾಸ್ತಿ ಇರುತ್ತೆ. 4th ಪೊಸಿಷನ್ ಇದೆ KTM 250 ಅಡ್ವೆಂಚರ್ ಬೈಕ್. ಮಾತ್ರ ತುಂಬಾ ಚೆನ್ನಾಗಿದೆ. ಇದ್ರ ಆನ್ ರೋಡ್ ಪ್ರೈಸ್ ಇಲ್ಲಿ ನೋಡಬಹುದು, ಪವರ್ ಫಿಗರ್ಸ್ ಇಲ್ಲಿ ನೋಡಬಹುದು. ಸಿಟಿ ಅಂಡ್ ಹೈವೇಗೆ ತುಂಬಾ ಚೆನ್ನಾಗಿದೆ. ಮೈಲೇಜ್ 25 to 30 ಆರಾಮಾಗಿ ಬರುತ್ತೆ. 4th ಪೊಸಿಷನ್ ಅಲ್ಲಿ ಇಟ್ಟಿರೋಂತ ಮೇನ್ ರೀಸನ್ ಇದ್ರ ಆನ್ ರೋಡ್ ಪ್ರೈಸ್ 3 lakh ಇಂದ ಸ್ವಲ್ಪ ಜಾಸ್ತಿ ಬರುತ್ತೆ. 3rd ಪೊಸಿಷನ್ ಇದೆ ಸುಜುಕಿ ವಿಸ್ಟ್ರಾಮ್. ಇದ್ರ ಆನ್ ರೋಡ್ ಪ್ರೈಸ್ ಇಲ್ಲಿ ನೋಡಬಹುದು. ಸಿಟಿ ಅಂಡ್ ಹೈವೇಗೆ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಬೈಕ್. ಇದ್ರ ಪವರ್ ಫಿಗರ್ಸ್ ಇಲ್ಲಿ ನೋಡಬಹುದು. ಮೈಲೇಜ್ 30 to 35 ಆರಾಮಾಗಿ ಬರುತ್ತೆ. 2nd ಪೊಸಿಷನ್ ಇದೆ SD ಅಡ್ವೆಂಚರ್. ಇದ್ರ ಆನ್ ರೋಡ್ ಪ್ರೈಸ್ ಇಲ್ಲಿ ನೋಡಬಹುದು. ಲುಕ್ಸ್ ಮಾತ್ರ ಬೆಂಕಿ ಇದೆ ಗುರು. ಸಿಟಿ ಮತ್ತೆ ಹೈವೇಗೂ ಬೈಕ್ ತುಂಬಾ ಚೆನ್ನಾಗಿದೆ. ಮೈಲೇಜ್ 25 to 30 ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದ್ರ ಸರ್ವಿಸ್ ಸೆಂಟರ್ ಗಳು ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ಬೈಕ್ ಅಲ್ಲೂ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಅದ್ ಬಿಟ್ರೆ ಇಟ್ಸ್ ಓಕೆ. ಫಸ್ಟ್ ಪೊಸಿಷನ್ ಇದೆ ನಮ್ಮ ಸೆಗ್ಮೆಂಟ್ ಕಿಲ್ಲರ್ RTX 300. ಇದ್ರ ಆನ್ ರೋಡ್ ಪ್ರೈಸ್ ಇಲ್ಲಿ ನೋಡಬಹುದು. ಲುಕ್ಸ್ ಮಾತ್ರ ಬೆಂಕಿ ಇದೆ ಗುರು. ಸಿಟಿ ಮತ್ತೆ ಹೈವೇಗೆ ತುಂಬಾ ಚೆನ್ನಾಗಿದೆ ಬೈಕ್. ಮೈಲೇಜ್ 25 to 30 ಆರಾಮಾಗಿ ಬರುತ್ತೆ. ಇದ್ರ ಪವರ್ ಫಿಗರ್ಸ್ ಇಲ್ಲಿ ನೋಡಬಹುದು. ಬೆಸ್ಟ್ ಇನ್ ದ ಸೆಗ್ಮೆಂಟ್. ಇವಾಗ ಈ ಕ್ವಶನ್ ಆಡಿಯನ್ಸ್ ಗೆ, ನೀವು ಎಲ್ಲ ಬೈಕ್ ಅಲ್ಲಿ ಯಾವ ಬೈಕ್ ನ ಚೂಸ್ ಮಾಡ್ತೀರಾ ಮತ್ತೆ ಯಾಕೆ ಚೂಸ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಪೇಜಿಗೆ ನೀವು ಇನ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನನ್ನ ವಿಡಿಯೋದಲ್ಲಿ.